ಶ್ರೀ ಅರಳಿಕಟ್ಟೆ ಮುನೇಶ್ವರ ಟೆಂಪಲ್ ಇದೆ, ದೇವಸ್ಥಾನ ಇದೆ, ವಿಧಾನಸೌಧ ಆವರಣದೊಳಗಿದೆ. ಹೆಚ್ಚಾಗಿ ಇಲ್ಲಿ ಸರ್ಕಾರಿ ನೌಕರರು ವಿಶೇಷ ಪೂಜೆ ಕೊಡ್ತಾರೆ ಮತ್ತು ಅವರು ನಿವೃತ್ತಿ ಆದಾಗ ಅಥವಾ ಅವ್ರಿಗೆ ಪ್ರಮೋಷನ್ ಆದಾಗ ಅರಳಿ ಮುನೇಶ್ವರನಿಗೆ ಒಂದು ವಿಶೇಷ ಪೂಜೆ ಇದೆ. ಇದು ವೆರಿ ಪವರ್ಫುಲ್ ಅರಳಿ ಮುನೇಶ್ವರ. ಈ ವಿಧಾನಸೌಧ ಕ್ಯಾಂಪಸ್ಸಲ್ಲೇ ಅರಳಿ ಮುನೇಶ್ವರನ ಒಂದು ದೇವಸ್ಥಾನ ಇದೆ. ಸರ್ ಹೇಳಿ ಸರ್, ಈಗ ವಿಶೇಷ ಪೂಜೆ ಕೊಟ್ಟಿದ್ರಿ ಅರಳಿ ಮುನೇಶ್ವರನಿಗೆ. ವಿಶೇಷ ಪೂಜೆ ಅಂತಂತಂದ್ರೆ ನಂದು 39 ವರ್ಷ ನನ್ನ ಒಂದು ಸೇವಾ ಅವಧಿನಲ್ಲಿ ಕೊನೆಯ ಒಂದು ಸರ್ವಿಸ್ನಲ್ಲೇ ಸಚಿವಾಲಯದಲ್ಲಿ ನನ್ನ ಒಂದು ಉಪಕಾರ್ಯದರ್ಶಿ ಅಂತ ಜಂಟಿ ಕಾರ್ಯದರ್ಶಿಯಾಗಿ ಪದೋನ್ನತಿ ಹೊಂದಿ ನಿವೃತ್ತಿ ಆಗ್ತಾ ಇರೋದ್ರಿಂದ ಆ ಸ್ವಾಮಿ ಅನುಗ್ರಹ ದೇವರು ಈ ಸಚಿವಾಲಯದಲ್ಲಿ ಕೆಲಸ ಮಾಡೋಂಥ ಎಲ್ಲರಿಗೂ ಆರೋಗ್ಯ ಬಗ್ಗೆ ಕೊಟ್ಟು ಕೊನೆಯ ತನಕ ಅವ್ರ ಜೀವನದಲ್ಲಿ ಸುಖ ಸಂತೋಷ ಕೊಡಲಿ ಅಂತ ಹೇಳ್ಬಿಟ್ಟು ಆ ಭಗವಂತನ ಕೇಳಿಕೊಂಡು ನಾನು ನನ್ನ ಥರನೇ ಆ ಸರ್ವಿಸೆಲ್ಲ ಚೆನ್ನಾಗಿ ಮುಗಿಲಿ ಅಂತ ಹೇಳಿ ನನ್ನ ಒಂದು ಭಗವಂತನ ಕೇಳ್ಕೊಳ್ತಾ ಈ ಒಂದು ಸೇವೆ. 39 ವರ್ಷದ ಅನುಭವ ಹೇಗಿದೆ? ಖುಷಿ ಅನಿಸುತ್ತಾ? ಅನುಭವದಲ್ಲಿ ಏನು ಗೊತ್ತಾ ಸರ್, ನಮ್ಮ ಸಂತೋಷ ಎಲ್ಲ ನಮ್ಮ ಕೈಯಲ್ಲೇ ಐತೆ. ನಾವು ಯಾವ ಥರ ನಾವು ಸೇವೆನ ಮಾಡ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳಿ ನನ್ನ ಸೇವೆನ ನಾನು ಹೇಳ್ಕೊಳ್ತೇವೆ. ಯಾವುದೇ ಆಗಲಿ ಪಾಸಿಟಿವ್ ಆಗಿ ನಾವು ಏನೇ ಇದ್ರೂ ಅದನ್ನು ತಗೊಂಡು ಕೆಲಸ ಮಾಡೋವಂಥ ಒಂದು ಇದನ್ನು ಬೆಳೆಸ್ಕೋಬೇಕು ಅಂತ ಹೇಳಿ ನೆನೆಸ್ಕೊಳ್ತೀವಿ. ಯಾವುದೇ ಇರಲಿ ನಮಗೇನು ಅದೃಷ್ಟ ಇರುತ್ತೋ ಅದು ಯಾವತ್ತೂ ಸಿಗುತ್ತೆ. ನಮ್ಮ ಸೇವೆಯಲ್ಲಿ ನಾವು ಎಷ್ಟು ಸಹಾಯ ಮಾಡೋಕ್ಕಾಗತ್ತೋ ಅಷ್ಟು ಸಹಾಯ ಮಾಡಬೇಕು ಅನ್ನೋದನ್ನು ನಾನು ಹೇಳ್ತಾ, ನಮ್ಮ ಸರ್ಕಾರಿ ಸೇವೆ ಅದು ಯಾವುದೋ ಒಂದು ತಂದೆ ತಾಯಿಗಳು ಮಾಡಿದ ಪುಣ್ಯ ಅನ್ನೋ ಭಾವನೆಯಲ್ಲಿ ಅಥವಾ ನಾವು ಯಾವುದೋ ಜನರು ಕೇಳ್ಕೊಂಬಂದಿರೋ ಪುಣ್ಯದ ಮೇಲೆ ಈ ಒಂದು ಸಚಿವಾಲಯದಲ್ಲಿ ಈ ಸೇವೆ ಸಿಕ್ಕಿರುತ್ತೆ. ಅದನ್ನು ನಾವು ಯಾವತ್ತೇ ಆಗಲಿ ಸಂತೋಷವಾಗಿ ಅದನ್ನು ಜನಗಳಿಗೋಸ್ಕರ ನಾವು ಅವನ್ನ ಸೇವೆ ಮಾಡೋದನ್ನು ಕಲಿಬೇಕು ಅಂತ ಹೇಳಿ ನನ್ನ ಒಂದು 2 ಮಾತನ್ನು ನಾನು ಮುಗಿಸ್ತಾ ಇದ್ದೀನಿ ಸರ್. ಸರ್ಕಾರಿ ಕೆಲಸ ದೇವ್ರ ಕೆಲಸ ಅಂತ ಹೇಳ್ತಾರೆ. ಸರ್ಕಾರದ ಕೆಲಸ ದೇವ್ರ ಕೆಲಸ, ಧರ್ಮವನ್ನು ರಕ್ಷಿತರು ಧರ್ಮ ರಕ್ಷಿತ ದಟ್ ಈಸ್ ದಿ ವೇ ಅಷ್ಟೇ. ಅದು ಯಾವತ್ತೂ ನಮ್ಮನ್ನು ಕೈ ಬಿಡಲ್ಲ ಅನ್ನೋ ಮಾತನ್ನು ನಾನು ನಿಮ್ಗೆ ಹೇಳಿ ನಾನು ಇದನ್ನು ಮುಗಿಸ್ತೀನಿ. ನಿಮ್ಮ ಹೆಸರು ಹೇಳಿ ಸರ್? ರಮೇಶ್ ಅಂತ ಹೇಳಿ. ಹಾಂ ಹೇಳಿ ಸರ್. ಬೈಕ್ ತರಿಸಿ ಹೇಳಿ. ಹೇಳಿ, ನಾನು ಅವ್ರಿಗೆ ಕೊಡ್ತೀನಿ. ಹಾಂ, ಈಗ ರಮೇಶ್ ಅಂದ್ರೇ ಈ ವಿಧಾನಸೌಧದಿಂದ ವಿಕಾಸವಾದ MS ಬಿಲ್ಡಿಂಗಲ್ಲಿ ಅವ್ರದ್ದೇ ಆದ ಒಂದು ವಿಶೇಷ ಭಾವದಿಂದ ನೋಡ್ತಾರೆ. ಪ್ರೀತಿಯಿಂದ ರಮೇಶ್ ಅಣ್ಣ ಅಂತಲೇ ಕರೀತಾರೆ. ಯಾಕಂದರೆ ಅವ್ರ ಕೆಲಸನೇ ಆ ರೀತಿ ಅಷ್ಟು ಸರ್ಕಾರಿ ಕೆಲಸ ಅನ್ನೋದಕ್ಕಿಂತ ಸ್ನೇಹಮಯ ರೀತಿ ವರ್ತನೆ ಮಾಡ್ತಾರೆ ಸರ್ಕಾರದಲ್ಲಿ. ಭಾಳಷ್ಟು ಸರಿ ನಾನು ಇವ್ರ ಹತ್ರ ಯಾರೋ ಮೇಲಧಿಕಾರಿಗಳಿಂದ ಆಗಲಿ ರಾಜಕಾರಣಿಗಳಿಂದ ಒತ್ತಾಯ ಮಾಡೋ ಇದೇ ಇರೋದಿಲ್ಲ. ಯಾರು ಇದ್ರೂ ಕೂಡ ಅವ್ರನ್ನ ಪ್ರೀತಿಯಿಂದ ಮಾತಾಡಿಸಿ ಕೂರಿಸಿ ಕಾಫಿ ಟೀ ಕೊಡಿಸಿ ಅವ್ರನ್ನ ಸೌಜನ್ಯತೆಯಿಂದ ಮಾತ್ರ ಅವ್ರ ಕೆಲಸ ಮಾಡಿಸ್ಕೊಡ್ತಾ ಇದ್ದಾರೆ. ಇವರು ಯಾವ ಇಲಾಖೆಯಲ್ಲೂ ಕೂಡ ಯಾವುದೇ ರೀತಿ ಕಪ್ಪುಚ್ಚೆ ಇಲ್ಲ ಮತ್ತು ಜನಗಳಿಂದ ಪ್ರಶಂಸೆ ತೊಗೊಂಡಿದ್ದಾರೆ. ಎಲ್ಲ ರಾಜಕಾರಣಿಗಳಿಂದ ಹಿಡಿದು ಎಲ್ಲ ಮೇಲಧಿಕಾರಿಗಳಿಂದ ಹಿಡಿದು ಎಲ್ಲರೊಂದಿಗೆ ಕೂಡ ಒಳ್ಳೆ ಪ್ರಶಂಸೆಯನ್ನು ಪಡೆದುಕೊಂಡಿರ್ತಾರೆ. ಇಂಥ ಅಧಿಕಾರಿ ನಿರ್ಮಿತಿ ಆಗ್ತಾ ಇದ್ದಾರೆ ಅಂದರೆ ನಮಗೆ ಒಂಥರ ಬೇಸರ ಆಗ್ತಾಯಿದೆ. ಸರ್ಕಾರ ಇವರ ಅನುಭವ ಮತ್ತು ಇವ್ರಿಗಿರ್ತಕ್ಕಂಥ ನಾಳೆ ಅನುಭವಕ್ಕನ್ನು ಹೆಚ್ಚಿನ ರೀತಿಯಲ್ಲಿ ಸರ್ಕಾರ ಬಳಸ್ಕೋಬೇಕಂತ ಈ ಸಂದರ್ಭದಲ್ಲಿ ನಾನು ಕೂಡ ಒತ್ತಾಯ ಮಾಡ್ತೇನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಸಚಿವರಿಗೆ. ಓಕೆ ಸರ್. ಶ್ರೀ ಅರಳಿಕಟ್ಟೆ ಮುನೇಶ್ವರ ಸ್ವಾಮಿ ಟೆಂಪಲ್ ನೋಡಿ, ಅರಳಿಕಟ್ಟೆ ಮುನೇಶ್ವರ ಸ್ವಾಮಿ ಟೆಂಪಲ್ನ ಮುಖ್ಯ ಅರ್ಚಕರು ಮಾತಾಡ್ತಾರೆ. ಹೇಳಿ ಸರ್ ನಿಮ್ಮ ಹೆಸರು ಹೇಳಿ ಮತ್ತು ಅರಳಿಕಟ್ಟೆ ಮುನೇಶ್ವರದ್ದು ಏನು ಮಹಿಮೆ ಅಂತ ಹೇಳಿ. ನಾನು ಸುಬ್ರಹ್ಮಣ್ಯ ಶಾಸ್ತ್ರಿ ಅಂತೇಳಿ ವಿಧಾನಸೌಧ ವಿಕಾಸಸೌಧ ಮಧ್ಯೆ ಇರ್ತಕ್ಕಂಥ ಅರಳಿ ಮುನೇಶ್ವರನಲ್ಲಿ ಪ್ರತಿನಿತ್ಯ ಪೂಜೆ ಪುನಸ್ಕಾರಗಳನ್ನು ಮಾಡ್ತೇನೆ. ಸೋಮವಾರ ದಿವಸ ಅತ್ಯಂತ ವಿಶೇಷ. ಅನೇಕ ಸೇವಾಕರ್ತೃಗಳು ಪೂಜಾ ಪುನಸ್ಕಾರಕ್ಕೆಲ್ಲ ಹೇಳ್ತಾರೆ. ಅಭಿಷೇಕ ಮಂತ್ರೋಕ್ತವಾಗಿ ಆಗುತ್ತೆ. ಸ್ವಾಮಿಗೆ ವಿಸ್ತಾರವಾದ ಅಭಿಷೇಕ ಪೂಜೆ ಪುನಸ್ಕಾರಗಳು ನಡೆಯುತ್ತೆ. ಪ್ರಸಾದ ವಿನಿಯೋಗ ಆಗುತ್ತೆ. ಹೀಗಾಗಿ ಇಲ್ಲಿಯ ಪ್ರಸಾದಕ್ಕೆ ಬಹಳ ದೊಡ್ಡ ಬೆಲೆ ಇದೆ. ಒಂದು ಕಾಳು ಪ್ರಸಾದ ಸಿಕ್ಕರೂ ಮಹಾಪುಣ್ಯ ಅಂಥೇಳಿ ಜನ ಕಾದಿದ್ದು ಪ್ರಸಾದ ತಗೊಳ್ತಾರೆ. ಆ ಪ್ರಸಾದದ ಮಹಿಮೆ ಅಂತ ಹೇಳಿದ್ರೆ ಆ ಸ್ವಾಮಿಗೆ ಅಷ್ಟೊಂದು ಅನುಗ್ರಹ ಮಾಡ್ತಕ್ಕಂಥ ಪ್ರಸಾದ ವಿಚಾರ ಅದು. ಹಾಗಾಗಿ ಎಲ್ಲೆಲ್ಲಿಂದಲೋ ಬಂದು ಪ್ರಸಾದಕ್ಕಾಗಿ ಬಂದು ನಿಂತು ಪ್ರಸಾದವನ್ನು ತಗೊಳ್ತಾರೆ. ಆ ಸ್ವಾಮಿಗೆ ವಿಶೇಷವಾಗಿ ಅಲಂಕಾರಯುತವಾದ ಪೂಜೆಗಳೆಲ್ಲ ನಡೆಯುತ್ತೆ. ಈ ಸೋಮವಾರದ ವಿಶೇಷದಲ್ಲಿ ತುಂಬ ಜಾಗೃತವಾದ ದೇವರಿದು. ನಾವು ಏನೇ ಅಂದ್ಕೊಂಡ್ರು, ನಾವೇನೇ ಮನಸ್ಸಿನ ಪ್ರಾರ್ಥನೆ ಮಾಡಿಕೊಂಡ್ರು ಅದು ನಡೆಯುತ್ತೆ. 10ಕ್ಕೆ 9 ಭಾಗ ಉತ್ಕೃಷ್ಟವಾಗಿ ನಡೆಯುತ್ತೆ. ದುರಹಂಕಾರದಿಂದ ಮಾತಾಡೋರಿಗೆ ತಕ್ಕ ಶಿಕ್ಷೆಯೂ ಆಗುತ್ತೆ. ಹೀಗೆಲ್ಲ ಇದೆ. ಆದ್ದರಿಂದ ಈ ಅರಳಿ ಮುನೇಶ್ವರನಲ್ಲಿ ತುಂಬ
ಜಾಗೃತವಾದ ಸನ್ನಿವೇಶಗಳಿವೆ. ಇಲ್ಲಿ ಅತ್ಯಂತ ಮಹಿಮಾನಾಗಿದ್ದಾನೆ ಸ್ವಾಮಿ. ಇಲ್ಲಿ ಅನೇಕರು ಸೋಮವಾರದ ಪೂಜೆಗಾಗಿ ಬರ್ತಾರೆ, ಹೇಳ್ತಾರೆ, ಕೇಳ್ತಾರೆ, ಪೂಜೆಯಲ್ಲಿ ಭಾಗವಹಿಸ್ತಾರೆ, ಪ್ರಸಾದವನ್ನು ಸ್ವೀಕಾರ ಮಾಡ್ತಾರೆ. ಹಾಗಾಗಿ ಇಲ್ಲಿ ತುಂಬ ವಿಶಿಷ್ಟ ರೀತಿಯಲ್ಲಿ ಪೂಜೆ ಪುರಸ್ಕಾರಗಳು ನಡೆಯುತ್ತೆ. ಈ ನಿವೃತ್ತಿ ಆದಾಗ, ಪ್ರಮೋಷನ್ ಆದಾಗ ಸ್ಪೆಷಲ್ ಪೂಜೆ ಮಾಡ್ತಾರೆ. ಅನೇಕ ನೌಕರರು ನಿವೃತ್ತಿ ನಂತರ ವಿಶೇಷ ಪೂಜೆಯನ್ನು ಹಮ್ಮಿಕೊಳ್ತಾರೆ. ಅವ್ರಿಗೆ ಪ್ರಮೋಷನ್ ಬೇಕಂದಾಗ, ವರ್ಗಾವಣೆ ಆಗಬೇಕು ಅಂದಾಗ, ಅವ್ರಲ್ಲಿ ಏನೋ ಆರೋಗ್ಯ ಸಮಸ್ಯೆ ಇದ್ದಾಗ, ಉಳಿದಂತೆ ಬೇರೆ ಯಾವುದೊಂದು ಜಟಿಲವಾದ ಸಮಸ್ಯೆ ಇದ್ದಾಗ ಬಂದು ಬೇಡ್ತಾರೆ. ಈ ಸ್ವಾಮಿಯ ಒಂದು ಪ್ರಾರ್ಥನೆಯಿಂದಲೇ ಎಷ್ಟೋ ಅನುಕೂಲಗಳಾಗಿ ಹೋಗ್ಬಿಡ್ತವೆ. ಆದ್ದರಿಂದ ದೇವರು ಎಲ್ಲರಿಗೂ ಅನುಗ್ರಹ ಮಾಡಲಿ, ಸ್ವಾಮಿಯ ಕೃಪೆ ಆಗಲಿ. ಯಾರಾದರೂ ಪೂಜೆ ಪುರಸ್ಕಾರ ಕೊಡೋದಾದರೆ ಶುಕ್ರವಾರದ ಹೊತ್ತಿಗೆ ಕೊಟ್ಟರೆ ಸೋಮವಾರ ದಿವಸಕ್ಕೆ ಕನ್ಫರ್ಮ್ ಆಗುತ್ತೆ. ಪೂಜೆ ಕೊಟ್ಟು ಸ್ವಾಮಿಯ ಕೃಪೆಗೆ ಪಾತ್ರ ಆಗಬೇಕು ಅಂತೇಳಿ ಆ ಸ್ವಾಮಿಯ ಕೃಪೆ. ಗಂಟೆ ಎಲ್ಲ ಕಟ್ಟಿದ್ದಾರೆ, ಹರಕೆ ಈ ಹರಕೆಗೆ ಗಂಟೆಗಳನ್ನೆಲ್ಲ ಕಟ್ಟಿದ್ದಾರೆ. ಇಲ್ಲಿ ಬೇಕಾದಷ್ಟು ಗಂಟೆಗಳು ಬರ್ತಾ ಇದೆ. ಅವರ ಮನೋಪ್ರಾರ್ಥನೆಯನ್ನು ಈಡೇರಿಸೋದಕ್ಕೋಸ್ಕರ ಗಂಟೆಯನ್ನು ಸ್ವಾಮಿಗೆ ಕಟ್ಟಿದ್ದಾರೆ. ಇನ್ನು ಅನೇಕ ಥರದ ಗಂಟೆ ಸೇವೆಗಳು ನಡೀತಾ ಇದೆ. ಆ ಸ್ವಾಮಿಗೆ ಆ ಗಂಟೆಯನ್ನು ಕಟ್ಟೋದ್ರಿಂದ ಅವರ ಮನೋಭಿಷ್ಟಗಳು ಈಡೇರಿಸುತ್ತೆ. ಈಡೇರಿಸ್ದಾಗ ಬಂದ ಆ ಸ್ವಾಮಿಗೆ ಗಂಟೆಯನ್ನು ಒಪ್ಪಿಸ್ಬಿಟ್ಟು ಪೂಜಾ ಪುನಸ್ಕಾರಗಳನ್ನು ಮಾಡ್ತಾರೆ. ನಿಮ್ಮ ಹೆಸರು ಸರ್? ಸುಬ್ರಹ್ಮಣ್ಯ ಶಾಸ್ತ್ರಿ. ಓಕೆ, ಥ್ಯಾಂಕ್ ಯು. ನನಗೊಂದು